ಕರ್ನಾಟಕದಲ್ಲಿ 2024ರಲ್ಲಿ ಪ್ರಮುಖ ಬೆಳವಣಿಗೆಗಳ ಟಾಪ್ 10 ಸುದ್ದಿಗಳು. ಪ್ರಜ್ವಲ್ ರೇವಣ್ಣ ಸಿಡಿ ಸಂಕಟ. ಕರ್ನಾಟಕ ಮಾತ್ರವಲ್ಲದೆ ದೇಶ ಹೊರದೇಶದಲ್ಲೂ ಭಾರಿ ಸದ್ದು ಮಾಡಿದ್ದು ಹಾಸನದ ಸಂಸದರಾಗಿದ್ದ ಪ್ರಜ್ವಲ್ ರೇವಣ್ಣ ಅವರ ಸಿಡಿ ಸಂಕಟ ಹಾಗೂ ಎಚ್.ಡಿ. ರೇವಣ್ಣ ಕುಟುಂಬದವರ ಬಂಧನ ಘಟನಾವಳಿಗಳು. 4-5 ವರ್ಷಗಳ ಹಿಂದೆ ಪ್ರಜ್ವಲ್ ರೇವಣ್ಣ ಅವರು ಹಾಸನದ ಭಾಗದ ಕೆಲವು ಮಹಿಳೆಯರೊಂದಿಗೆ ಹೊಂದಿದ್ದ ಸಂಬಂಧವನ್ನು ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದು ಲೋಕಸಭೆ ಚುನಾವಣೆ ವೇಳೆ ಸದ್ದು ಮಾಡಿತ್ತು. ಚುನಾವಣೆ ಮೊದಲ ಹಂತ ಮುಗಿದ ಒಂದೆರಡು ದಿನದಲ್ಲಿಯೇ ಸಿಡಿ ಬಿಡುಗಡೆಯಾಗಿತ್ತು. ಕೊನೆಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಕರಣ ದಾಖಲಾಗಿ 1 ತಿಂಗಳು ತಲೆಮರೆಸಿಕೊಂಡರು. ಇದೇ ಪ್ರಕರಣದಲ್ಲಿ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರಿದ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಪುತ್ರ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ ಬಂಧನವಾದರೆ ಭವಾನಿ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿತ್ತು. ತಿಂಗಳ ಬಳಿಕ ಪ್ರಜ್ವಲ್ ಬೆಂಗಳೂರಿನಲ್ಲಿ ಎಸ್ಐಟಿ ಪೊಲೀಸರ ಎದುರು ಶರಣಾಗಿದ್ದರು. 6 ತಿಂಗಳಿನಿಂದಲೂ ಪ್ರಜ್ವಲ್ ಜೈಲಿನಲ್ಲಿದ್ದು ಜಾಮೀನಿಗಾಗಿ ಪ್ರಯತ್ನ ಮುಂದುವರೆಸಿದ್ದಾರೆ. ಮೂಡ ಹಗರಣದಲ್ಲಿ ಸಿಲುಕಿದ ಸಿದ್ದರಾಮಯ್ಯ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬದಲಿ ನಿವೇಶನ ಮೂಡ ವಿವಾದ ಸಿದ್ದರಾಮಯ್ಯ ಅವರನ್ನು ಸುತ್ತಿಕೊಂಡಿತ್ತು. ಇದು ರಾಜ್ಯಪಾಲರು ಹಾಗೂ ಸಿದ್ದರಾಮಯ್ಯ ಅವರ ಕಾನೂನು ಸಮರವಾಗಿಯೂ ಮಾರ್ಪಟ್ಟಿತು. ಪತ್ನಿ ಪಾರ್ವತಿ ಹೆಸರಲ್ಲಿ ಸಿದ್ದರಾಮಯ್ಯ ಪ್ರಭಾವ ಬಳಸಿ ನಿವೇಶನ ಪಡೆದಿದ್ದಾರೆ ಎನ್ನುವ ದೂರು ನೀಡಲಾಯಿತು. ಇಡೀ ಪ್ರಕರಣ ದಾಖಲಿಸುತ್ತಿದ್ದಂತೆ ಸಿದ್ದರಾಮಯ್ಯ ನಿವೇಶನ ವಾಪಸ್ ನೀಡಿದರು. ಆನಂತರ ಮೂಡಾ ಅಧ್ಯಕ್ಷರಾಗಿದ್ದ ಕೆ ಮರಿಗೌಡ ತಲೆದಂಡವೂ ಆಯಿತು. ಈಗ ಲೋಕಾಯುಕ್ತ ತನಿಖೆ ಮುಂದುವರಿದಿದೆ. ಇಡಿ ಕೂಡ ವಿಚಾರಣೆ ನಡೆಸುತ್ತಿದೆ. ಇದೇ ವಿಚಾರವಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಬೆಂಗಳೂರಿನಿಂದ ಮೈಸೂರು ಪಾದಯಾತ್ರೆ ನಡೆಸಿದರೆ ಕಾಂಗ್ರೆಸ್ ಕೂಡ ಮೈಸೂರಿನಲ್ಲಿ ಭಾರೀ ಸಮಾವೇಶವನ್ನು ನಡೆಸಿತು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಇದರಲ್ಲಿ ನಟ ದರ್ಶನ್ ತೂಗುದೀಪ್ ಪ್ರಮುಖ ಆರೋಪಿಯಾಗಿ ಸಿಲುಕಿದ್ದು ಭಾರೀ ಸದ್ದು ಮಾಡಿತು. ಬೆಂಗಳೂರಿನಲ್ಲಿ ನಡೆದ ಭೀಭತ್ಸ ಕೊಲೆ ಪ್ರಕರಣದಲ್ಲಿ ದರ್ಶನ್, ನಟಿ ಪವಿತ್ರ ಗೌಡ ಸಹಿತ 17 ಮಂದಿಯನ್ನು ಪೊಲೀಸರು ಬಂಧಿಸಿದ್ದರು. ಮೊದಲು ಬೆಂಗಳೂರು ಜೈಲಿನಲ್ಲಿದ್ದ ದರ್ಶನ್ ನಂತರ ಬಳ್ಳಾರಿ ಜೈಲಿಗೆ ವರ್ಗಗೊಂಡಿದ್ದರು. ಸತತ 4 ತಿಂಗಳು ಜೈಲಿನಲ್ಲಿದ್ದ ದರ್ಶನ್ಗೆ ಆರೋಗ್ಯದ ಕಾರಣದಿಂದ ಮಧ್ಯಂತರ ಜಾಮೀನು ಸಿಕ್ಕಿತು. ಆನಂತರ ಈಗ ಎಲ್ಲರೂ ಬಿಡುಗಡೆಯಾಗಿದ್ದಾರೆ. ಪ್ರಕರಣದ ವಿಚಾರಣೆ ಇನ್ನೂ ಮುಂದುವರಿದಿದೆ. ಉಪಚುನಾವಣೆಯಲ್ಲಿ ಕೈ ಜಯಬೇರಿ. ಕರ್ನಾಟಕದಲ್ಲಿ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆದು ಆಡಳಿತಾರೂಢ ಕಾಂಗ್ರೆಸ್ 3 ಕ್ಷೇತ್ರ ಗೆದ್ದುಕೊಂಡಿತು. ಅದರಲ್ಲೂ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಮಕ್ಕಳನ್ನು ಕಣಕ್ಕಿಳಿಸಿದರೂ ಇಬ್ಬರನ್ನೂ ಗೆಲ್ಲಿಸಿಕೊಳ್ಳಲಾಗದೆ ಕ್ಷೇತ್ರ ಕಳೆದುಕೊಂಡರು. ಸಂಡೂರು, ಶಿಗ್ಗಾವಿ ಹಾಗೂ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆದ್ದಿತು. ಭಾರೀ ಮಳೆ, ಭೂಕುಸಿತ, ರೈಲು ಸಂಚಾರ ವ್ಯತ್ಯಯ. ಈ ಬಾರಿ ಮುಂಗಾರು ಮಳೆ ನಿರೀಕ್ಷೆಗಿಂತಲೂ ಹೆಚ್ಚು ಸುರಿಯಿತು. ಕರ್ನಾಟಕದ ಕರಾವಳಿ, ಮಲೆನಾಡು, ಉತ್ತರ ಕರ್ನಾಟಕದ ಭಾಗದಲ್ಲೂ ಭಾರೀ ಮಳೆಯಾಗಿ ಅನಾಹುತಗಳಾದವು. ಜನರು ಜೀವ ಕಳೆದುಕೊಂಡರು. ಬೆಳೆ ಹಾನಿಯಾಯಿತು. ಜಲಾಶಯಗಳು ತುಂಬಿದವು. ಹಾಸನ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಸಹಿತ ಹಲವು ಭಾಗಗಳಲ್ಲಿ ಭೂಕುಸಿತಗಳು ಸಂಭವಿಸಿದವು. ಹಾಸನ ಭಾಗದಲ್ಲಿ ಭೂಕುಸಿತದಿಂದ ರೈಲು ಸಂಚಾರ ಸುಮಾರು 1.5 ತಿಂಗಳು ವ್ಯತ್ಯಯಗೊಂಡು ಜನ ಪರದಾಡಬೇಕಾಯಿತು. ರಸ್ತೆಗಳ ಸಂಚಾರಕ್ಕೂ ಅಡ್ಡಿಯಾಗಿತ್ತು. ಸಿಟಿ ರವಿ ಬಂಧನ ಗದ್ದಲ. ಈ ಬಾರಿ ಚಳಿಗಾಲದ ಅಧಿವೇಶನದ ಕೊನೆ ದಿನದಲ್ಲಿ ಬಿಸಿ ಏರಿಸಿದ ಘಟನೆಗಳು ನಡೆದವು. ವಿಧಾನ ಪರಿಷತ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಸಕ ಸಿಟಿ ರವಿ ನಡುವೆ ಭಾರೀ ಗದ್ದಲವೇ ನಡೆಯಿತು. ಚರ್ಚೆ ನಡೆಯುವಾಗ ವೈಯಕ್ತಿಕ ನಿಂದನೆಗೆ ತಿರುಗಿ ಸಿಟಿ ರವಿ ಅವಾಚ್ಯ ಶಬ್ದಗಳಿಂದ ನನ್ನನ್ನು ನಿಂದಿಸಿದರು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ದೂರು ನೀಡಿದರು. ಕೊನೆಗೆ ಸಿಟಿ ರವಿಯವರನ್ನು ಬಂಧಿಸಿ ರಾತ್ರಿಯಿಡೀ ಬೇರೆ ಬೇರೆ ಕಡೆ ಸುತ್ತಾಡಿಸಿ ನಂತರ ಹೈಕೋರ್ಟ್ ಸೂಚನೆ ಮೇರೆಗೆ ಅವರನ್ನು ರಾತ್ರಿಯೇ ಬಿಡುಗಡೆ ಮಾಡಲಾಯಿತು. ಇದು ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ಜಟಾಪಟಿಗೆ ದಾರಿ ಮಾಡಿಕೊಟ್ಟಿದೆ. ಬಾಣಂತಿಯರ ಸಾವು. ಬಳ್ಳಾರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಡಿಮೆ ಅವಧಿಯಲ್ಲಿ ಬಾಣಂತಿಯರು ಮೃತಪಟ್ಟಿದ್ದು ಭಾರೀ ಸದ್ದು ಮಾಡಿತ್ತು. ಅದು ಅಲ್ಲಿ ನೀಡುತ್ತಿರುವ ನಿಷೇಧಿತ ದ್ರಾವಣವನ್ನು ಚಿಕಿತ್ಸೆಗೆ ಬಳಸಿದ್ದರಿಂದಲೇ ದುರ್ಘಟನೆ ಸಂಭವಿಸಿದೆ ಎನ್ನುವುದು ತನಿಖೆಯಿಂದ ಬಯಲಾಯಿತು. ಈ ಕುರಿತು ಸರ್ಕಾರವೂ ತನಿಖೆಗೆ ಆದೇಶಿಸಿದ್ದು ನಿಷೇಧಿತ ಔಷಧಿಗಳ ಬಳಕೆಗೆ ಬ್ರೇಕ್ ಹಾಕಲಾಗಿದೆ. ಇದರ ಜೊತೆಗೆ ಬಳ್ಳಾರಿ ಹೊರತುಪಡಿಸಿ ಇತರೆಡೆಯೂ ಬಾಣಂತಿಯರ ಸಾವುಗಳು ಡಿಸೆಂಬರ್ನಲ್ಲಿ ವರದಿಯಾದವು. ರಾಷ್ಟ್ರ ಪ್ರಶಸ್ತಿ ಬರಮಾಡಿಕೊಂಡ ಕನ್ನಡ ಚಿತ್ರರಂಗ. 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು 2024ರಲ್ಲಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಕಾಂತಾರಗಾಗಿ ಅತ್ಯುತ್ತಮ ನಟ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದರು. ಕಾಂತಾರ ಸಿನಿಮಾಗೆ ಅತ್ಯುತ್ತಮ ಸಿನಿಮಾ ಪ್ರಶಸ್ತಿ ಲಭಿಸಿದ್ದು ಈವರೆಗೆ ಎದುರಿಸುತ್ತಿದ್ದ ರಾಷ್ಟ್ರ ಪ್ರಶಸ್ತಿ ಬರವನ್ನು ನೀಗಿಸಿಕೊಂಡಂತಾಗಿದೆ. ಕೆಜಿಎಫ್ ಚಾಪ್ಟರ್ 2 ಅತ್ಯುತ್ತಮ ಕನ್ನಡ ಚಲನಚಿತ್ರವಾಗಿ ಆಯ್ಕೆಯಾಗಿದೆ. ನಂತರದವರು ಅತ್ಯುತ್ತಮ ಸಾಹಸ ನಿರ್ದೇಶನ ಪ್ರಶಸ್ತಿಗಾಗಿ ಪ್ರಶಸ್ತಿಗಳನ್ನು ಪಡೆದರು.
ವಿಶ್ವ ಚಾಂಪಿಯನ್ ಆದ ಡಿ ಗುಕೇಶ್ ಭಾರತದ ಯುವ ಚೆಸ್ ಆಟಗಾರ ಡಿ ಗುಕೇಶ್ ಇತಿಹಾಸ ನಿರ್ಮಿಸಿದ್ದಾರೆ. ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಆಟಗಾರ ದೊಡ್ಡ ಸಾಧನೆ ಮಾಡಿದ್ದಾರೆ. ಗುಕೇಶ್ ಚೀನಾದ ಡಿಂಗ್ ಲೆರೆನ್ ರನ್ನು ಸೋಲಿಸುವ ಮೂಲಕ ವಿಶ್ವ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದರು. 18 ವರ್ಷದ ಯುವ ಭರವಸೆಯ ಆಟಗಾರ ಡಿ ಗುಕೇಶ್ 14ನೇ ಹಾಗೂ ನಿರ್ಣಾಯಕ ಪಂದ್ಯದಲ್ಲಿ ಚೀನಾದ ಆಟಗಾರನ ಸವಾಲನ್ನು ಮೀರಿ ನಿಂತರು. ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಗೆದ್ದ ಭಾರತದ 2ನೇ ಆಟಗಾರ ಎಂಬ ಹೆಗ್ಗಳಿಕೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಕಣ್ಮರೆಯಾದ ದಿಗ್ಗಜರು. ದೇಶಕ್ಕೆ ಹೆಸರುವಾಸಿಯಾದಂತಹ ದಿಗ್ಗಜರುಗಳು ಈ ವರ್ಷ ನಮ್ಮನ್ನು ಹಗಲಿದ್ದಾರೆ. ಅಂತವರು ರತನ್ ಟಾಟಾ, ಎಸ್.ಎಂ. ಕೃಷ್ಣ, ಮನಮೋಹನ್ ಸಿಂಗ್, ಸೀತಾರಾಮ ಯೆಚೂರಿ, ಜಾಕೀರ್ ಹುಸೇನ್, ಪಂಕಜ್ ಉದಾಸ್ ಹೀಗೆ ಪೀಳಿಗೆಗೂ ಮಾದರಿಯಾದ ರತ್ನಗಳು ನಮ್ಮನ್ನು ಹಗಲಿ ಇದ್ದೂ ಇಲ್ಲದಂತಾಗಿದ್ದಾರೆ. ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ.